ಎಷ್ಟು ಪ್ರತಿಭಟನೆಗಳು ನಡೀತಾ ಇದೆ, ಏನ್ ಹೇಳಕ್ ಇಷ್ಟಪಡ್ತೀರಾ, ಏನ್ ಹೇಳ್ತೀರಾ? ನೋಡಿ ಸರ್, ಇವತ್ತು ಈ ಒಬ್ಬೊಡ ಅನ್ನೋ ಏನಾಗಿದೆ ಅಂದ್ರೆ ಒಬ್ಬೊಡಲ್ಲಿ ಯಾರಿಗೆ ಒಳ್ಳೆ ಕೆಲಸ ಮಾಡಕ್ ಕೊಡ್ತಾ ಇಲ್ಲ. ಈಗ ಅಲಿಬಾಬಾ ಅಂತ ಅವ್ರು ಬಂದಿದ್ದಾರೆ, ಅವ್ರಿಗೆ ಕೆಲಸ ಮಾಡಕ್ಕೆ ಬಿಡಿ, ಸ್ವಲ್ಪ ದಿನ ನೋಡಿ ತಾವು ಏನ್ ಕೆಲಸ ಮಾಡ್ತಾರೆ, ಏನ್ ಕೆಲಸ ಮಾಡ್ತಾ ಇಲ್ಲ. ಅವ್ರು ಬರೀ ವಿರುದ್ಧ ಮಾಡ್ಕೊಂಡು ನಾವು ಸಮುದಾಯಕ್ಕೆ ಹಿಂದೆ ತಗೊಳ್ಳೋಕ್ಕಿಂತ ಅದು ಮುಂದೆ ತರಬೇಕಂತ ಹೇಳಿ ನಾನು ಒಂದು ಮುಸ್ಲಿಂ ಸಮುದಾಯದ ಮುಖಂಡರಾಗಿ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಹೇಳಿ, ಈಗ ಅವರು ಹೊಸದಾಗಿ ಅವರು ಆಯ್ಕೆಯಾಗಿ ಬಂದಿದ್ದಾರೆ, ಅದು ಎಲೆಕ್ಷನ್ ಮುಖಾಂತರ ಬಂದಿದ್ದಾರೆ. ಅವ್ರಿಗೆ ಅಟ್ಲೀಸ್ಟ್ ಒಂದು ವರ್ಷ ಕೆಲಸ ಮಾಡಕ್ ಬಿಡಿ ಸರ್. ಯಾರೇ ಇರಲಿ, ಆ ಜಾಗಕ್ಕೆ ಯಾವನೇ ಬರಲಿ, ಯಾರೇ ಬರಲಿ, ಅವ್ರಿಗೆ ವಿರುದ್ಧ ಮಾಡಬಾರ್ದು. ಅವ್ರನ್ನ ಏನ್ ಕೆಲಸ ಮಾಡ್ತಾರೆ, ಏನ್ ಕೆಲಸ ಮಾಡಲ್ಲ ಅಂದ್ಬಿಟ್ಟು ಅದನ್ನ ಪರಿಗಣಿಸಿ ವಿನಃ ಅವ್ರಿಗೆ ಇಲ್ಲಿದ್ದೆ ಅಲ್ಲಿ ಮೆಂಬರ್ಗಳೆಲ್ಲ ಸೇರಿ ಅವ್ರನ್ನ ಕೆಲಸ ಮಾಡ್ತಾ ಇರೋ ತರ ಮಾಡ್ತಾ ಇರೋದು ತಪ್ಪಂತ ಹೇಳಕ್ ಇಷ್ಟಪಡ್ತೀನಿ. ಅವ್ರು ನಮ್ಮ ವಿಶ್ವಾಸ ಪ್ರಕಾರ ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಾವು ಭಾವಿಸಿದ್ವಿ, ಮುಂದೆ ಮಾಡ್ತಾರೆ ಅಂತ ಹೇಳಿ ನಾವು ಅವ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀವಿ ಸರ್. ಹೇಳಿ ಸರ್. ಈಗ ಎಷ್ಟೋ ಪ್ರತಿಭಟನೆಗಳು ನಡೀತಾ ಇದೆ, ವಕ್ಫ್ ಎಂಡಮೆಂಟ್ ಅಂತ, ಬಚಾವ್ ಅಂತ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ತಾವು? ನೋಡಿ ಸರ್, ನಮ್ದು ಅದು ಹಕ್ಕು. ಮುಸ್ಲಿಂ ಸಮುದಾಯದ ಏನಿದೆ ಆ ಹಕ್ಕಲ್ಲಿ ವಕ್ಫ್ ಬೋರ್ಡ್ದಲ್ಲಿ ಏನಿದೆ ಎಲ್ಲ ನಮ್ಮ ತಾತ ತಂದೆ ತಾಯಿ ಎಲ್ಲ ನಮ್ಮ ರಿಲೇಷನ್, ಅವ್ರ ರಿಲೇಷನ್ ಯಾವ್ದು ಮುಸ್ಲಿಂ ಸಮುದಾಯದಿಂದ ವಕ್ಫ್ ಮಾಡಿರೋಂಥ ಸ್ವಂತ ಪ್ರಾಪರ್ಟಿನ ವಕ್ಫ್ ಮಾಡಿರೋದು ಮುಂದಿನ ಪೀಳಿಗೆಗಳಿಗೆ ಮತ್ತೆ ಮುಸ್ಲಿಂ ಸಮುದಾಯಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ಒಂದು ಅದನ್ನ ಬೋರ್ಡ್ ಮಾಡಿ, ಆ ಬೋರ್ಡಲ್ಲಿ ಸಾರ್ವಜನಿಕರು ಒಳ್ಳೇದಾಗ ಅಂತ ಮಾಡಿದ್ದಾರೆ. ಅದಕ್ಕೆ ಹೋರಾಟ ಮಾಡಿ ಅದು ಒಳ್ಳೆ ತರ ಏನ್ ಮಾಡ್ಬೇಕು ಅದು ಮಾಡೋಣ. ಮತ್ತು ಒಂದೇನಂದ್ರೆ ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿ ಸಾಹೇಬರು ಮಾಡಿರೋದು ಮಹಾ ತಪ್ಪು. ಯಾಕಂದ್ರೆ ಒಂದು ಮುಸ್ಲಿಂ ಸಮುದಾಯ ಕಮಿಟಿಯಲ್ಲಿ ಒಂದು ಹಿಂದೂ ಬಾಯಿ ಅಣ್ಣ ತಮ್ಮಿದರಿಗೆ ಹಾಕೋದು ತಪ್ಪು. ಅದೇ ತರ ಮುಜರಾಯಿ ಇಲಾಖೆಯಲ್ಲಿ ನೀವು ಒಂದು ಮುಸ್ಲಿಮ್ಸ್ಗೆ ಹಾಕಕ್ಕಾಗತ್ತಾ? ಆಗಲ್ಲ. ಹಂಗಾಗಿ ಅದನ್ನ ಕೈ ಬಿಟ್ಟು ಮೊದಲೇ ತರ ಏನಿದೆ ಅದನ್ನ ಹುಡುಕಬೇಕು. ಮತ್ತೆ ಅಲ್ಲಿ ಯಾರು ಅವ್ಯವಹಾರ ಮಾಡಿ ಯಾರು ಅವರು ತಪ್ಪು ಕೆಲಸ ಮಾಡಿದ್ದಾರೆ ಅವ್ರ ಮೇಲೆ ಕಾನೂನು ಶಿಕ್ಷೆ ಕೊಡಿ, ಕಾನೂನು ಪ್ರಕಾರ ಕ್ರಮ ಜರುಗಿಸಿ. ಅದು ಬಿಟ್ಟು ನೀವು ಸಮಸ್ಯೆನೇ ಇದನ್ನು ಮುಖ್ಯ ಹಾಕೋ ತರ ಮಾಡೋದು ತಮ್ಮ ತಪ್ಪು ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ಹಾಗೆ ಎಷ್ಟೋ ಬಡವರು ಮಾಲೀಕರು ಈಗ GST ಬಗ್ಗೆ ಅಥವಾ ಪೇಟಿಎಂ UPI ಪೇಮೆಂಟ್ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಏನ್ ಹೇಳ್ತೀರಾ? ಈಗ ಏನು ಗೊತ್ತಾ ಸರ್, ಮೊನ್ನೆ ಇವರು ನಮ್ಮ ನರೇಂದ್ರ ಮೋದಿ ಅವರು ಫಸ್ಟ್ ಅವ್ರು ಬಂದಾಗ ಟಮಟೆ ಹೊಡೆದ್ರು. ಏನೇನು ಮಾಡ್ತಾರೆ ಟಮಟೆ ಹೊಡೆಯೋದು, ಅವ್ರ ದೇವ್ರ ಸಮಾನ ಮಾಡಿದ್ರು ಇವರೆಲ್ಲ ಸೇರಿ. ಈಗ ಅದನ್ನ ಒಂದು ಪಾನಿಪುರಿ ಮಾರೋನು, ಕಸ ಗುಡಿಸೋನು, ಒಂದು ಬುಟ್ಟೆ ಮಾರೋನು, ಒಂದು ಚಿಕ್ಕ ವ್ಯಾಪಾರಿಗೆ ಈ ತರ ಮಾಡ್ತಾರದು ಮಹಾ ತಪ್ಪು. ಈ ಕರ್ನಾಟಕದ ಅಪೋಸಿಷನ್ BJP ಲೀಡರ್ಗಳು ಇವ್ರು ಮಾಡಿರೋ GST ಕರ್ನಾಟಕದ ಅಂತ ಹೇಳಿ ಅಪಪ್ರಚಾರ ಮಾಡ್ತಿದ್ದಾರೆ. ಅವ್ರು GST ಬರೋದೇ ಸೆಂಟ್ರಲ್ ಗೌರ್ಮೆಂಟ್ ಅಂಗಡದಲ್ಲಿ ಬರೋದು. ಇದು ಮಹಾ ಸಾರ್ವಜನಿಕರಿಗೆ ತುಂಬಾ ಅಂದ್ರೆ ಕಷ್ಟವಾದಂತ GST ಒಂದು ಸ್ಕ್ಯಾಮ್ ಅದು ಸರ್. ಹಾಗೆ ಈಗ ಎಷ್ಟೋ ಸರ್ಕಾರಿ ಪ್ರೌಢಶಾಲೆಗಳು ನಡೀತಾ ಇವೆ, ಈಗ ಉರ್ದು ಶಾಲೆಗಳನ್ನು ಇಲ್ಲ, ಸರಿಯಾಗಿ ಮೇಂಟೆನೆನ್ಸ್ ಇಲ್ಲ ಅಂತ ಅದ್ರ ಬಗ್ಗೆ ನೋಡಿ ಸರ್, ನಾವು ಮುಸ್ಲಿಂ ಸಮುದಾಯದ ಎಷ್ಟೇ ಉರ್ದು ಸ್ಕೂಲ್ಗಳಿದಾವೆ, ಆ ಸ್ಕೂಲ್ಗಳಲ್ಲಿ ಯಾವುದೇ ಒಂದು ಮೇಂಟೆನೆನ್ಸ್ ಇಲ್ಲ, ಯಾವುದೇ ಸ್ವಚ್ಛತೆ ಕಾಪಾಡ್ತಾ ಇಲ್ಲ, ಒಂದು ಸರಿಯಾಗಿ ಎಜುಕೇಶನ್ ಇಲ್ಲ. ಮತ್ತೆ ನಮ್ಮ BTM ವಿಧಾನಸಭಾ ಕ್ಷೇತ್ರ ಮತ್ತೆ ನಮ್ಮ ಸೋಮ್ಯಾ ರೆಡ್ಡಿ ಅವರು ಎಲ್ಲಿದ್ದಾರೆ ಅಲ್ಲಿ ನೋಡಿ, ಅವರು ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತು ಸೋಮ್ಯಾ ರೆಡ್ಡಿ ಸಾಹೇಬರು ಏನಿದೆ ಮಿನಿಸ್ಟರ್ ನೇತೃತ್ವದಲ್ಲಿ ಅಲ್ಲೂ ಇರುವ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನೋಡಿ, ನೀವು ಉರ್ದು ಸ್ಕೂಲ್ ಕನ್ನಡ ಸ್ಕೂಲ್ ಅಂತ ಹೈಟೆಕ್ ಮಾಡಿದ್ದಾರೆ. ಅದು ಅಲ್ಲಿ ಏನಾಗಿದೆ ಅಂದ್ರೆ ಪ್ರೈವೇಟ್ ಸ್ಕೂಲ್ ತರಾನೇ ಮಾಡಿದ್ದಾರೆ ಅವರು. ಆದ್ರೆ ಆ ತರ ಮಿನಿಸ್ಟರ್ ಮಾಡಿರೋದೇ ಅಲ್ಲಿರುವ ಸಾರ್ವಜನಿಕರಿಗೆ ತುಂಬಾ ಒಳ್ಳೆಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇದೇನಾಗಿದೆ ಅಂದ್ರೆ ಈಗ ಉರ್ದು ಸ್ಕೂಲ್ ಬಗ್ಗೆ ಮಾನ್ಯ ನಮ್ಮ ಮಧು ಬಂಗಾರಪ್ಪ ಏನ್ ಮಾಡಿದ್ದಾರೆ, ಅವರು ಪರ್ಸನಲ್ ಆಗಿ ತಗೊಂಡು ಒಂದು ತನಿಖೆ ಮಾಡಬೇಕು, ಎಲ್ಲ ಸ್ಕೂಲ್ಗಳಿಗೆ ಒಳ್ಳೆ ತರ ಕಾರ್ಯ ಮಾಡ್ಬೇಕಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಅದು ಗೌರ್ಮೆಂಟ್ ಸ್ಕೂಲ್ ಇರ್ಬೋದು, ಕನ್ನಡ ಸ್ಕೂಲ್ ಇರ್ಬೋದು, ಉರ್ದು ಸ್ಕೂಲ್ ಇರ್ಬೋದು, ಯಾವುದೇ ತರಹದ ಅವರು ಯಾವುದೇ ತರಹದ ಇದಿಲ್ಲ, ಮೇಂಟೆನೆನ್ಸ್ ಇಲ್ಲ, ಟೀಚರ್ಸ್ ಸರಿಗೆ ಬರ್ತಾ ಇಲ್ಲ, ಡ್ಯೂಟಿಗೆ ಬರಲ್ಲ. ಅದನ್ನ ಒಳ್ಳೇದ್ ಮಾಡ್ಬೇಕಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಇದರಿಂದ ಏನ್ ಅನುದಾನ ಬರುತ್ತೆ ಎಲ್ಲ ಬರ್ತಾ ಇದೆ, ಸರ್ಕಾರದಿಂದ ಏನೇನು ಅನುದಾನ ಹೋಗ್ಬೇಕು, ಏನೇನು ಹೋಗ್ಬೇಕು ಎಲ್ಲ ಹೋಗ್ತಾ ಇದೆ. ಆದ್ರೂ ಇರುವಂತ DC ಗಳು, ಜಿಲ್ಲಾಧಿಕಾರಿಗಳು, PDOಗಳು ಅದನ್ನ ಸರಿಪಡಿಸಿ ಅದು ಅನುದಾನಗಳನ್ನ ಸರಿಯಾಗಿ ಉಪಯೋಗಿಸಿ ಅಲ್ಲಿರುವಂತ ಸ್ಕೂಲ್ಗಳಿಗೆ ಒಳ್ಳೇದು ಅದೇನ್ ಮಾಡ್ಬೇಕಂತೇಳಿ ಅವ್ರಿಗೆ ಗೊತ್ತಿರುತ್ತೆ. ಇಲ್ಲಿ ಅನುದಾನ ಬಂದ ಮೇಲೆ ಅವರು ಏನ್ ಮಾಡ್ಬೇಕಂತ ಹೇಳಿ ಯಾರು ತಪ್ಪಿಸಿರ್ತಾರೆ ಅವ್ರಿಗೆ ಸರ್ಕಾರದಿಂದ ಕಾನೂನು ಕ್ರಮ ತೆಗಿಬೇಕಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಅವ್ರು ಯಾರೇ ಎಷ್ಟೇ ಪ್ರಭಾವಗಳಿದ್ರು ಅವ್ರ ಮೇಲೆ ಕಾನೂನು ಪ್ರಕಾರ ಶಿಕ್ಷೆ ಆಗ್ಬೇಕಂತ ಹೇಳ್ತೀನಿ ಸರ್.